ಶ್ರೀನಿವಾಸ್ ಶಿವರೆಡ್ಡಿ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ ಶುಭಂ. ಹರ್ಷಿತ್ ರೆಡ್ಡಿ, ಶ್ರೇಯಾ ಕೊಂತಮ್, ಜರನ್ ಪೆರ್ರಿ ಮುಖ್ಯವಾಗಿ ಕಾಣಿಸಿಕೊಂಡಂತಹ ಸಿನಿಮಾ. ಕಾಮಿಡಿ ಜೊತೆಗೆ ಶುರು ಆದಂಥ ಈ ಸಿನಿಮಾ ಮುಂದೆ ಹಾರರ್ ಸಿನಿಮಾ ಆಗಿ ಬದಲಾಗುತ್ತೆ. ಏನಿದರ ಚಿತ್ರದ ಕತೆ ಮತ್ತು ಪಾಸಿಟಿವ್ ನೆಗೆಟಿವ್ ಥಾಟ್ಗಳು ಅನ್ನೋದನ್ನು ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕನ್ನು ಕೊಡಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೂವಿ ಮ್ಯಾಟ್ಸ್ ಕನ್ನಡ. ಶುಭಂ ಸಿನಿಮಾ ಒಂದು ಹಾರರ್ ಮತ್ತು ಕಾಮಿಡಿ ಜನರ ಹೊಂದಿರುವಂಥ ಸಿನಿಮಾ ಆಗಿದ್ದು, ಚಿತ್ರದ ಕಥೆ ಬಗ್ಗೆ ನೋಡೋದಾದರೆ ಕೇಬಲ್ ಟಿವಿ ಆಪರೇಟರ್ ಆದಂಥ ಶ್ರೀನಿವಾಸ್ ಅವನ ಹೆಂಡತಿ ಶ್ರೀವಲ್ಲಿ ರಾತ್ರಿ 9 ಗಂಟೆಯ ನಂತರ ವಿಚಿತ್ರವಾಗಿ ಆಡೋದಕ್ಕೆ ಪ್ರಾರಂಭಿಸಿರ್ತಾಳೆ. ಜನ್ಮಲು ಬಂಧನಂ ಎಂಬ ಒಂದು ಸೀರಿಯಲ್ನ ಮುಖಾಂತರ ಇಡೀ ಊರಿನಲ್ಲಿರುವ ಮಹಿಳೆಯರೆಲ್ಲ ಇದೇ ತರಹ ವಿಚಿತ್ರವಾಗಿ ವರ್ತನೆ ಮಾಡಲು ಶುರು ಮಾಡ್ತಾರೆ. ಸೊ ಹೇಗೆ ಮಾಡ್ತಾರೆ, ಇದನ್ನು ನಾಯಕ ಮತ್ತು ಅವನ ಸ್ನೇಹಿತರು ಹೇಗೆ ಬಗೆಹರಿಸ್ತಾರೆ ಅನ್ನೋದು ಸಿನಿಮಾದ ಮುಖ್ಯ ಕಥೆಯಾಗಿದೆ. ವಸಂತ ಮರಗಟ್ಟಿ ಅವರು ಬರೆದಂಥ ಸ್ಟೋರಿ ತುಂಬ ಯೂನಿಕ್ ಆಗಿ ಇದೆ ಅಂದರೆ ತಪ್ಪಾಗಲ್ಲ. ಇನ್ನು ಸಿನಿಮಾದ ಪಾಸಿಟಿವ್ ಥಾಟ್ ಬಗ್ಗೆ ನೋಡೋದಾದರೆ, ಇದೊಂದು ಕಾಮಿಡಿ ಮತ್ತು ಹಾರರ್ನ ಸಿನಿಮಾ ಆಗಿರೋದ್ರಿಂದ ಎಲ್ಲೂ ಕೂಡ ಬೋರ್ ಆಗೋದಿಲ್ಲ. ಮತ್ತು ನಮ್ಮ ಸಮಾಜದಲ್ಲಿ ಮಹಿಳೆಯರು ಎಷ್ಟರ ಮಟ್ಟಿಗೆ ಸೀರಿಯಲ್ಗಳಿಗೆ ಅಡಿಕ್ಟ್ ಆಗಿದ್ದಾರೆ ಅನ್ನೋದನ್ನು ಇಲ್ಲಿ ತೋರಿಸಿರೋದು ಒಂದು ಒಳ್ಳೆಯ ಅನುಭವ ಅನ್ನೋದು ತಪ್ಪಿಲ್ಲ. ಇನ್ನು ಸಿನಿಮಾದಲ್ಲಿ 3 ಜೋಡಿಗಳು ನೋಡೋದಕ್ಕೆ ಸಿಗ್ತವೆ. 3 ಜೋಡಿಗಳು ಅದ್ಭುತವಾಗಿ ಕಾಣಿಸಿಕೊಂಡಿದ್ದಾರೆ ನಿಜ. ಸಿನಿಮಾದ ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಅಂದರೆ ಕಾಮಿಡಿಯಿಂದ ಸಡನ್ ಆಗಿ ಹಾರರ್ ಸಿನಿಮಾ ಆಗಿದ್ದು ಅನ್ಎಕ್ಸ್ಪೆಕ್ಟೆಡ್ ಅಂದರೆ ತಪ್ಪಾಗಲ್ಲ ಸ್ನೇಹಿತರೆ. ಇನ್ನು ಇದು ಸಿನಿಮಾವನ್ನು ಮಹಿಳೆಯರು ಯಾವ ಥರ ಸೀರಿಯಲ್ಗಳಿಗೆ ಅಡಿಕ್ಟ್ ಆಗಿರ್ತಾರೆ ಮತ್ತು ಯಾವ ಥರ ಕುರುಡ ಭಕ್ತಿ ಇಟ್ಕೊಂಡಿದ್ದಾರೆ ಅನ್ನೋದನ್ನು ತೋರಿಸಿದ್ದಾರೆ. ಇನ್ನು ಚಿತ್ರದ ನೆಗೆಟಿವ್ ಥಾಟ್ಸ್ ಬಗ್ಗೆ ಹೇಳೋದಾದರೆ, ಫಸ್ಟ್ ಹಾಫಲ್ಲಿ ಕತೆ ಸ್ವಲ್ಪ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಇಡ್ಬೋದಿತ್ತೇನೋ ಅಂತ ಅನಿಸುತ್ತೆ. ಇನ್ನು ಕೆಲವು ಸೀನ್ಗಳು ರಿಪೀಟ್ ಆಗಿರೋದನ್ನು ನೋಡ್ಬೋದು. ಜಾಸ್ತಿ ಚಿತ್ರದ ಕಥೆ ಬಗ್ಗೆ ಫೋಕಸ್ ಮಾಡಿಲ್ಲ, ಸಿಂಪಲ್ ಸ್ಟೋರಿನ ಎಕ್ಸಿಕ್ಯೂಟ್ ಮಾಡಿದ್ದಾರೆ ನಿಜ. ಬಟ್ ನನ್ನ ಪ್ರಕಾರ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಗಳನ್ನು ಆ್ಯಡ್ ಮಾಡ್ಬೋದಿತ್ತೇನೋ ಅಂತ ಅನಿಸುತ್ತೆ. ಇನ್ನು ಒಟ್ಟಾರೆ ಶುಭಂ ಸಿನಿಮಾದ ಬಗ್ಗೆ ಹೇಳೋದಾದರೆ ಪರವಾಗಿಲ್ಲ ಅಂತ ಹೇಳ್ತೀನಿ. ಸಿನಿಮಾನ ಒಂದು ಸಲ ವಾಚ್ ಮಾಡ್ಬೋದು ಅಂತ ಹೇಳ್ತೀನಿ. ಸಿನಿಮಾದಲ್ಲಿ ಸಮಂತಾ ಅವರ ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಳ್ತಾರೆ. ಇದು ವರ್ಕೌಟ್ ಆಗಿದೆ ನಿಜ. ಸಿನಿಮಾನ ಜಾಸ್ತಿ ಸೀರಿಯಸ್ ಆಗಿ ನೋಡದೆ ಒಂದು ಸೀರಿಯಲ್ ಕಾಮಿಡಿ ಆ್ಯಂಡ್ ಹಾರರ್ ಸಿನಿಮಾ ಅಂದ್ಕೊಂಡು ನೋಡಿದರೆ ಬೆಸ್ಟ್ ಅಂತ ಹೇಳ್ತೀನಿ. ಇನ್ನು ಸಿನಿಮಾ ಸದ್ಯ ಜಿಯೋ ಹಾಟ್ಸ್ಟಾರಲ್ಲಿ ಸ್ಟ್ರೀಮಿಂಗ್ ಆಗ್ತಾಯಿದ್ದು, ಇನ್ನು ಯಾರು ವೀಕ್ಷಣೆ ಮಾಡಿಲ್ಲ ಹೋಗಿ ಕನ್ನಡದಲ್ಲಿ ನೋಡಿ ಅಂತ ಹೇಳ್ತಾ, ಸೊ ನೋಡಿದ ಮೇಲೆ ನಿಮಗೆ ಸಿನಿಮಾ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.